ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರಿಂದ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಫ್ರೆಂಡ್ಸ್ ನೋಡಿ, ಇವತ್ತೊಂದು ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಈ ಥರ ಮೀಡಿಯಮ್ ಸೈಜ್ನ ಬೀಡ್ಸ್ನ ತೊಗೊಂಡಿದ್ದೀನಿ. ತುಂಬ ಈಸಿ ಇದೆ ಡಿಸೈನು. ಒಂದೇ ಸ್ಟೆಪ್ಪಲ್ಲೇ ಎರಡು ಥರ ವರ್ಕ್ ಕಾಣಿಸುತ್ತೆ ಇದರಲ್ಲಿ. ಸೊ ಅದಕ್ಕೆ 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಯಾವಾಗಲೂ ಲಾಕ್ ಮಾಡ್ಕೊಳ್ಳೋ ಥರ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ, 2 ಟೈಮ್ಸ್ ಲಾಕ್ ಆಯ್ತು. ಈಗ ಲಾಕ್ ಆಗಿದ ತಕ್ಷಣ 2 ಚೈನ್ ನೋಡಿ, 2 ಚೈನ್ ಆದಮೇಲೆ ಸೂಜಿ ಮೇಲೆ ನೋಡಿ 2 ಸತಿ ದಾರ ಹಾಕ್ಕೊಂಡಿದ್ದೀನಿ. 2 ಸತಿ ದಾರ ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಇದನ್ನು ನಾನು ಲಾಕ್ ಮಾಡಬೇಕು. ಅಂದರೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ ತರಬೇಕು. ಈ ಥರ ಸ್ಲ್ಯಾಂಟ್ ಆರ್ಚನ್ನ ನಾನು ಆಗಲೇ ತೋರಿಸಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ. ಆಮೇಲೆ ಇನ್ನೊಂದು ಕೂಡ ತೋರಿಸಿದ್ದೀನಿ, ಇದೇ ಥರ ಸ್ಲ್ಯಾಂಟ್ ಮೇಲೆ ಆರ್ಚ್ ಡಿಸೈನ್ನ ತೋರಿಸಿದ್ದೀನಿ. ಸೊ ಇವತ್ತು ಇನ್ನೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದೇ ಸ್ಲ್ಯಾಂಟ್ ಆರ್ಚ್ ಮೇಲೇ. ಸೊ ನೋಡಿ, ಈಗ ನೀಡಲ್ ಮೇಲೆ 2 ಸತಿ ಥ್ರೆಡ್ ಹಾಕಿ ಅದನ್ನು ತ್ರಿಬಲ್ ಕ್ರೋಶೆ ರೆಡಿ ಮಾಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಮೊದಲು 2 ಆಮೇಲೆ 2 ಕೊನೆಯ ಬಾರಿ 2 1 ಮಾಡಿಕೊಂಡು ಈಗ ದಾರ ಮೈಲೆ ಮಾಡಿಬಿಟ್ಟು ನೋಡಿ, ಈ ಮೀಡಿಯಮ್ ಸೈಜ್ ಬೀಡ್ ಏನು ತೋರಿಸ್ದೆ ಅಲ್ವಾ, ಅದನ್ನು ಈಗ ಇಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿ ನೋಡಿ, ಬೀಡ್ ಲಾಕ್ ಮಾಡಬೇಕು. ನೋಡಿ, ಬೀಡ್ ಲಾಕ್ ಆಯ್ತಲ್ವ? ಆಗಿದ ತಕ್ಷಣ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಈ ತ್ರಿಬಲ್ ಕ್ರೋಶೆ ಹಿಂಗೆ ಕಾಣಿಸ್ತಾ ಇದೆ ನೋಡಿ, ಆ ತ್ರಿಬಲ್ ಕ್ರೋಶೆ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಮೊದಲು 2 ಆಮೇಲೆ 2 1 ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶೆ. ಸೊ ಇಲ್ಲಿ ಅದು ಫಿಲ್ ಆಗೋವರೆಗೂ ನಾನು ಈ ಡಬಲ್ ಕ್ರೋಶೆನ ಹಾಕ್ತಾ ಹೋಗ್ತೀನಿ. ಮಿನಿಮಮ್ ಅದರಲ್ಲಿ 6 to 7 ಡಬಲ್ ಕ್ರೋಶೆ ಆಗುತ್ತೆ. ನೀವು ಎಷ್ಟು ಲೆಂತ್ ಎಳ್ಕೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, 6 ಅಥವಾ 7 ಅನ್ನೋದು. ಜಾಸ್ತಿ ಲೆಂತ್ ತೊಗೊಂಡ್ರೆ 7 ಬರುತ್ತೆ, ಕಡಿಮೆ ತೊಗೊಂಡಿದ್ರೆ 6 ಬರುತ್ತೆ. ತುಂಬ ಈಸಿ ಇದೆ ಇದು ಡಿಸೈನು, ಬೇಗ ಆಗ್ಬೋದು. ಈಗ ನೋಡಿ, ಇನ್ನೊಂದು ಸ್ವಲ್ಪ ಪ್ಲೇಸ್ ಇದೆ ನನಗೆ, ಅದಕ್ಕೆ ಇಲ್ಲಿ ಬೇರೆ ನನಗೆ ಕಂಬಗಳು ಕಡಿಮೆ ಇದೆ. ಸೊ ಅದಕ್ಕೆ ನಾನು ಇನ್ನೂ 2 ಟೈಮ್ಸ್ ಮಾಡ್ತೀನಿ. ಅಂದರೆ ಈಗ ನನಗಿಲ್ಲಿ 5 ಡಬಲ್ ಕ್ರೋಶೆ ಆಗಿದೆ, ಇನ್ನೂ 2 ಮಾಡ್ತೀನಿ, ಆಗ 7 ಆಗುತ್ತೆ. 7 ಡಬಲ್ ಕ್ರೋಶೆ ಆಗಿದೆ. ಆಗಿದ ತಕ್ಷಣವೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದನ್ನು ಕರೆಕ್ಟಾಗಿ ಲಾಕ್ ಮಾಡಬೇಕು. ಇದು ನೋಡಿ, ಈ ಥರ ನೀಟಾಗಿ ಸ್ಟಿಫಾಗಿ ಫಿಲ್ ಆಗಬೇಕು. ಆಗಿದ ತಕ್ಷಣ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಲಾಕ್ ಆಗಿದ ತಕ್ಷಣ ಡೈರೆಕ್ಟಾಗಿ ಬಟ್ಟೆನ ಸ್ವಲ್ಪ ಟರ್ನ್ ಮಾಡಬೇಕು. ಟರ್ನ್ ಮಾಡಿಕೊಂಡು ಈಗ ಚೈನ್ಸ್ನ ಹಾಕ್ಕೋಬೇಕು. 6 ಅಥವಾ 7 ನೀವು ಎಷ್ಟು ಕಂಬಗಳು ಮಾಡಿರ್ತೀರೋ ಅಷ್ಟು ಚೈನ್ಸ್ನ ಹಾಕ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಅಲ್ಲಿಗೆ ಬರಬೇಕದು. ನಾನು 7 ಕಂಬಗಳು ಮಾಡಿರೋದ್ರಿಂದ 7 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ಇಲ್ಲಿ ಫಸ್ಟ್ ಹೋಲ್ ಇರುತ್ತೆ ಆ ಬೀಡ್ ಪಕ್ಕದಲ್ಲಿ, ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಈಗ ಬಟ್ಟೆನ ಟರ್ನ್ ಮಾಡ್ಕೊಂಡಿರ್ತೀನಿ. ನೋಡಿ, 6 ಚೈನ್ ಇದು ಸಪ್ರೇಟಾಗಿ ಕಾಣಿಸುತ್ತೆ. ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ, 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಈಗ ಇಲ್ಲಿ 6 ಚೈನ್ ಏನು ಹಾಕಿದ್ದೀವಲ್ವ ನೋಡಿ, ಈ 6 ಚೈನ್ ಒಳಗಡೆ ಹೋಗಿ ನಾನು ಡಬಲ್ ಕ್ರೋಶೆ ಮಾಡ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಮಾಡ್ತೀನಿ. 4 ಡಬಲ್ ಕ್ರೋಶೆ ಮಾಡ್ತೀನಿ. 4 ಆದಮೇಲೆ ಸ್ವಲ್ಪ ನೋಡ್ಕೊಳ್ಳಿ ಹೇಗೆ ಅಂತ. ನೋಡಿ, ಈಗ 3rd one ಮಾಡ್ತಾಯಿದ್ದೀನಿ. ಈಗ 4th one ನೋಡಿ, 4th one ಡಬಲ್ ಕ್ರೋಶೆ ಕಾಣಿಸ್ತಾ ಇದೆ ಅಲ್ವಾ? ಈಗ ಇದಾಗಿದ ತಕ್ಷಣವೇ ಸ್ವಲ್ಪ ನಾವು 4 ಡಬಲ್ ಕ್ರೋಶೆ ಆಗಿದ ತಕ್ಷಣ ಈ ಥರ ಸರಿಸ್ಕೋಬೇಕು. ಸರಿಸ್ಕೊಂಡು ನೋಡಿ, ಡೈರೆಕ್ಟಾಗಿ ಈ ಥರ 6 ಚೈನ್ಗೆ ಹೋಗಿ ಲಾಕ್ ಮಾಡಬೇಕು. 4 ಡಬಲ್ ಕ್ರೋಶೆ ಆಗಿದ ತಕ್ಷಣ ಆ 6 ಚೈನ್ಗೆ ಹೋಗಿ ಲಾಕ್ ಮಾಡಿಬಿಟ್ಟು ಈ ಥರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಸರಿಸ್ಕೋಬೇಕು, ಯಾಕಂದರೆ ಇನ್ನೂ 2 ಪೆಟಲ್ಸ್ ಆಗಬೇಕು. ಇದರಲ್ಲಿ ನಾನು 3 ಪೆಟಲ್ಸ್ ಬರೋ ಥರ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು. ಅದನ್ನು ಲಾಕ್ ಮಾಡಿ ಆದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ ಆ್ಯಸ್ ಯೂಶ್ವಲ್ ಆಗಿ ಡಬಲ್ ಕ್ರೋಶೆ, ಮತ್ತು 4 ಸತಿ ಡಬಲ್ ಕ್ರೋಶೆ
ಮಾಡಬೇಕು. ಎವ್ರಿ ಟೈಮ್ 4 ಡಬಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿನೇ ಸ್ಟಾರ್ಟ್ ಮಾಡಬೇಕು ಡಿಸೈನ್ನ, ನೆನ್ಪಿಟ್ಕೊಳ್ಳಿ. ನೋಡಿ ಈಗ ಇದು ಇಲ್ಲಿ ಕೂಡ ಡಬಲ್ ಕ್ರೋಶೆ ಆಯಿತು 4 ಸತಿ. ಆ 2 ಚೈನ್ನ ನೋಡ್ಕೋಬೇಡಿ, ಬರೀ ನೀವು ಕಂಬಗಳು ಮಾತ್ರ ತೊಗೊಳ್ಳಿ. ಈಗ ನೋಡಿ 4 ಸತಿ ಡಬಲ್ ಕ್ರೋಶೆ ಆಯ್ತಲ್ವಾ, ನೋಡಿ ಈ 6 ಚೈನ್ಗೆ ಹೋಗಿ ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಆಯಿತು. ಲಾಕ್ ಆದಮೇಲೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ಥರ ಸರಿಸ್ಕೊಳ್ಳಿ. ಸರಿಸ್ಕೊಂಡು ಈಗ ಮತ್ತೆ 2 ಚೈನ್ 1 2 ಚೈನ್ ಹಾಕ್ಕೊಂಡು ಈಗ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ 4 ಸತಿ ಡಬಲ್ ಕ್ರೋಶೆ ಮಾಡೋಣ. ನೋಡಿ ಇಷ್ಟು ಪ್ಲೇಸ್ ಇದೆ. ಇನ್ನೂ ಕಡಿಮೆ ಏನಾದರೂ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಇರೋ ಪೆಟಲ್ಸ್ನ ಸರಿಸ್ಕೊಂಡು ಇದನ್ನು ಫಿಲ್ ಮಾಡಬೇಕು. 3ಕ್ಕಿಂತ ಕಡಿಮೆ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್. ಇದು ಮಿನಿಮಮ್ 3 ಪೆಟಲ್ಸ್ ಆದರೂ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ 3 ಪೆಟಲ್ಸ್ನ ಹಾಕಿದ್ದೀನಿ. ನೋಡಿ ಈಗ ಇದು ಫಿನಿಶ್ ಆಯಿತು. ಸೊ ನೋಡಿ ಈಗ ಜಾಸ್ತಿ ನಂದು ಆ ಕಡೆ ಸರಿಸಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ನಾನು ಈ ಥರ ಈ ಕಡೆ ಸರಿಸ್ಕೋತೀನಿ. ಈಗ ನೋಡಿ ಪೆಟಲ್ಸು ನಿಮಗೆ ಇಲ್ಲಿ ಕಾಣಿಸುತ್ತೆ ಸಪ್ರೇಟಾಗಿ ಹೇಗಿದೆ ಅಂತ. ನೋಡಿ ಈಗ ಕ್ಲಿಯರಾಗಿ ಕಾಣಿಸುತ್ತೆ, ಗೊತ್ತಾಗ್ತಾ ಇದೆ ಅಲ್ವಾ ಹೇಗೆ ಬಂದಿದೆ ಪೆಟಲ್ಸ್ ಅಂತ. ಈಗ ಇದನ್ನು 4 ಸತಿ ಡಬಲ್ ಕ್ರೋಶೆ ಆಗಿದ ತಕ್ಷಣ ನಾವಲ್ಲಿ ಲಾಕ್ ಮಾಡೋ ಹಾಗಿಲ್ಲ, ಚೈನ್ಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೀಡೆಲ್ಲ ಹಾಕ್ಬಿಟ್ಟು ಥ್ರೆಡ್ನ ತಂದು ಲಾಕ್ ಮಾಡೋದು. ಇನ್ನೂ ಒಂದು ಸತಿ ಕೂಡ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಸ್ಟಿಫಾಗಿ ಇರುತ್ತೆ, ಲೂಸಾಗಿ ಏನು ಬರಲ್ಲ, ಅದು ಸ್ಟಿಫಾಗಿರುತ್ತೆ. ನೋಡಿ ಈಗ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೀನಲ್ವ, ಲಾಕ್ ಆಗಿದ ತಕ್ಷಣ ಮತ್ತೆ 2 ಚೈನ್ ಹಾಕ್ತೀನಿ. ಎವ್ರಿ ಟೈಮ್ 2 ಟೈಮ್ಸ್ ಲಾಕ್ ಮಾಡೋದು, 2 ಚೈನ್ ಹಾಕೋದು, ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ಹಾಕ್ಕೊಳ್ಳೋದು, ಸ್ಲ್ಯಾಂಟಾಗಿ ಲಾಕ್ ಮಾಡೋದು, ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋದು. ನೋಡಿ ಈಗ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ಇರೋದ್ರಿಂದ ತ್ರಿಬಲ್ ಕ್ರೋಶೆ ಕ್ರಿಯೇಟ್ ಆಗುತ್ತೆ ಅಲ್ಲಿ. ನೋಡಿ ಮಾಡ್ತಾ ಇದ್ದೀನಿ ಈಗ ನಾನು. ನೋಡಿ ತ್ರಿಬಲ್ ಕ್ರೋಶೆ ಆಯಿತು. ಆಗಿದ ತಕ್ಷಣವೇ ದಾರ ಮೇಲೆ ಮಾಡಿಬಿಟ್ಟು ಈ ಮೀಡಿಯಮ್ ಸೈಜ್ನ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ರಿಸ್ಟಲ್ ಬೀಡನ್ನೂ ಸಹ ಹಾಕ್ಕೋಬೋದು. ಇಲ್ಲಿ ಕಲರ್ ಮ್ಯಾಚಿಂಗ್ ನೋಡಿಬಿಟ್ಟು ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಪೆಟಲ್ಸ್ಗೂ ಕೂಡ ನಾವು ಬೀಡ್ಸ್ನ ಹಾಕ್ಕೋಬೋದು. ಅದು ಹೇಗೆ ಅಂತ ನಾನು ಕೊನೆಗೆ ಒಂದಕ್ಕೆ ತೋರಿಸ್ತೀನಿ. ನೋಡಿ ಬೀಡ್ ಇನ್ಸರ್ಟ್ ಆಗಿದ ತಕ್ಷಣ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಆ ಕಡೆ 6 ಚೈನ್ನ ಹೇಗೆ ಫಿಲ್ ಮಾಡಿದ್ದೀವಲ್ವ ಡಬಲ್ ಕ್ರೋಶೆಯಿಂದ, ಅದೇ ಥರ ಇದನ್ನು ಫಿಲ್ ಮಾಡ್ತಾಯಿದ್ದೀನಿ. ಇನ್ನೊಂದು ಪಾಯಿಂಟ್ ಏನಂದರೆ, ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಡಬಲ್ ಕ್ರೋಶೆ ಮಾಡಿರ್ತೀರೋ ಕೊನೆಯವರೆಗೂ ಅದೇ ಥರ ನಾವು ಅದನ್ನು ಮೇಂಟೈನ್ ಮಾಡಬೇಕು, ಅಂದರೆ ಅಷ್ಟೇ ಹಾಕ್ಕೊಂಡು ಹೋಗಬೇಕು. ನೋಡಿ ಈಗ ಇದನ್ನು ನಾನು ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಆಯಿತು. ಈಗ ಇಲ್ಲೂ ಕೂಡ ನಾನು 7 ಕಂಬಗಳನ್ನ ಮಾಡಿದ್ದೀನಿ. ಮಾಡಿದ ತಕ್ಷಣ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಬೇಕಾದರೆ ಸ್ವಲ್ಪ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ, ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ, ಜಾಸ್ತಿ ಮುಂದೆ ಹೋಗಬೇಡಿ. ಸೀರೆ ಬೇರೆ ಅದು ಕೆಲವೊಂದು ಸತಿ ಸುಕ್ಕು ಬಂದುಬಿಡುತ್ತೆ. ಸೊ ಅದಕ್ಕೆ ಈಗ ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ ತಕ್ಷಣ ಬಟ್ಟೆನ ಟರ್ನ್ ಮಾಡಿಕೊಂಡು 7 ಚೈನ್ಸ್ನ ಹಾಕ್ಕೊಳ್ಳೋಣ. ನೀವೆಷ್ಟು ಕಂಬಗಳು ಮಾಡಿರ್ತೀರೋ ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಅಲ್ಲಿ ಫಸ್ಟ್ ಹೋಲ್ಗೆ ಬರೋ ತನಕ ಎಷ್ಟು ಚೈನ್ ಬೇಕಾಗುತ್ತೆ ಅಷ್ಟು ಚೈನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ತೀನಿ. ಈ ಫಸ್ಟ್ ಚೈನ್ಗೆ ಬೀಡ್ ಪಕ್ಕದಲ್ಲೇ ಇರೋ ಹೋಲ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಅಷ್ಟೇ ಫ್ರೆಂಡ್ಸ್, ಬಟ್ಟೆನ ಟರ್ನ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಎವ್ರಿ ಟೈಮ್ ಈ ಥರ 2 ಚೈನ್ ಹಾಕಿನೇ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡಬೇಕಾದ್ರೆ 2 ಚೈನ್ಸ್ ಹಾಕಿನೇ ಸ್ಟಾರ್ಟ್ ಮಾಡಬೇಕು. ನಿಮಗೇನಾದರೂ ಅಲ್ಲಿಂದನೇ ಬೀಡ್ ಬೇಕಂದರೆ ನೀವು ಇಲ್ಲಿ 2 ಚೈನ್ಸ್ ಬದಲಿಗೆ ನಾವು ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ ಥರ ವರ್ಕ್ನ ಸ್ಟಾರ್ಟ್ ಮಾಡೋದು. ಈಗ ನೆಕ್ಸ್ಟು ನಾನು ಬೀಡನ್ನ ಹಾಕಿಬಿಟ್ಟು ತೋರಿಸ್ತೀನಿ ಹೇಗೆ ಅಂತ. ಬಟ್ ಅದು ವಿಡಿಯೋ ಆಗಿಲ್ಲ ಫ್ರೆಂಡ್ಸ್, ನನ್ನ ಮಗ ಸ್ಟಾಪ್ ಮಾಡಿಬಿಟ್ಟಿದ್ದಾನೆ, ನಾನು ನೋಡಿಲ್ಲ ಅದನ್ನು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ 4 ಡಬಲ್ ಕ್ರೋಶೆ ಆಗಿದ ತಕ್ಷಣವೇ ಡೈರೆಕ್ಟಾಗಿ ಆ 7 ಚೈನ್ ಏನಿದೆ ಅದಕ್ಕೆ ಹೋಗಿ ಲಾಕ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಣ.
ಸರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕಬೇಕು. ಹಾಗಾದರೆ ಅದು ಪೆಟಲ್ಸು ನೀಟಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆದಷ್ಟು ನಾನು ಬೇರೆ ಬೇರೆ ಥರ ಡಿಫ್ರೆಂಟ್ ಆಗಿರೋ ಕುಚ್ಚನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ನೋಡಿ, ಇದನ್ನು ಕೂಡ ನಾನೀಗ ಫಿಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಸ್ಪೀಡಾಗಿಯೇ ತೋರಿಸಿದ್ದೀನಿ. ಹೇಗೆ ಇದನ್ನು ಹಾಕೋದಂತ ನಿಮಗೆ ಫಸ್ಟ್ ಪೆಟಲ್ಸಲ್ಲೇ ನಿಮಗೆ ಅರ್ಥ ಆಗೋ ಥರ ಹೇಳಿದ್ದೀನಿ. ನೋಡಿ, ಇಲ್ಲೂ ಕೂಡ 4 ಡಬಲ್ ಕ್ರೋಶೆ ಆಯಿತು. ಆಗಿದ ತಕ್ಷಣ ನೋಡಿ ಈ ಥರ ಸರಿಸ್ಕೊಂಡು ಡೈರೆಕ್ಟಾಗಿ ಆ 7th ಚೈನ್ಗೆ 7th ಅಥವಾ 6th ಚೈನ್ ಏನು ಹಾಕಿರ್ತೀವಲ್ವ ಆ ಚೈನ್ಗೆ ಹೋಗಿ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಲಾಕ್ ಆಗಿದ ತಕ್ಷಣ ನಾವು ಬೀಡನ್ನ ಹಾಕ್ಕೋಬೇಕು. ಒಂದು ವೇಳೆ ಬೀಡ್ ಹಾಕೋದಾದರೆ ಲಾಕ್ ಮಾಡಿದ ತಕ್ಷಣ ಬೀಡ್ ಹಾಕ್ಕೊಂಡು ಮೇಲೆ ಬೀಡ್ ಲಾಕು, ಆಮೇಲೆ ಈ ಥರ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ 4 ಡಬಲ್ ಕ್ರೋಶೆ ಮಾಡ್ಬೋದು. ಸೊ ತುಂಬ ಈಸಿ ಇದೆ ಡಿಸೈನು, ಬೇಗ ಆಗೋಗುತ್ತೆ, ಒನ್ ಡೇನಲ್ಲಿ ಕಂಪ್ಲೀಟ್ ಮಾಡ್ಬೋದು. ಆಮೇಲೆ ಕುಚ್ಚು ಬೇಕಂದರೆ ಕೂಡ ನಾನು ಹೇಳ್ತೀನಿ ಈಗ ಹೇಗೆ ಬಿಟ್ಕೋಬೇಕು ಪ್ಲೇಸ್ ಅಂತ. ನೋಡಿ, ಇದು ಕೂಡ ಫಿನಿಶ್ ಆಯ್ತಲ್ವ. ಈಗ ಫಿನಿಶ್ ಆಗಿದ ತಕ್ಷಣ ನೋಡಿ ಈ ಥರ ನಾವು ಫಸ್ಟ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಯಾವ ಕಡೆ ಜಾಸ್ತಿ ಒಂದೇ ಕಡೆ ಇದೆ, ಯಾವ ಕಡೆ ಜಾಸ್ತಿ ಅಗಲ ಇದೆ ನೋಡಿಕೊಂಡು ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಈ ಥರ ಲಾಕ್ ಮಾಡಬೇಕು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇವಾಗ ನಿಮಗೇನಾದರೂ ಕುಚ್ಚು ಬೇಕಂದರೆ ನೋಡಿ ಈ ಥರ ಲಾಕ್ ಆಗಿದ ತಕ್ಷಣ ನಾವಿಲ್ಲಿ 4 ಚೈನ್ನ ಹಾಕ್ಕೋಬೇಕು. ನಿಮಗೆ ಕುಚ್ಚಿಗೆ ಎಷ್ಟು ಬೇಕು, 4 ಆದರೂ ತೊಗೊಳ್ಳಿ, 5 ಆದರೂ ತೊಗೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸತಿ ಲಾಕ್ ಮಾಡಬೇಕು. ಎವ್ರಿ ಟೈಮ್ ನಾವು 2 ಟೈಮ್ಸ್ ಲಾಕ್ ಮಾಡಿಕೊಂಡೆ ಆ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನೋಡಿ 2 ಟೈಮ್ಸ್ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಈ ಥರ ಸ್ಲ್ಯಾಂಟಾಗಿ 3 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ 2ರಲ್ಲೊಂದು ಮತ್ತೆ 2ರಲ್ಲೊಂದು, ಕೊನೆಯದಾಗಿ 3ನೇ ಬಾರಿ ಕೂಡ 2ರಲ್ಲೊಂದು ಆಗಿದ ತಕ್ಷಣ ಈಗ ದಾರ ಮೇಲೆ ಮಾಡಿಬಿಟ್ಟು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಬೇಕು. ನೋಡಿ ಇದನ್ನು ಯಾವ ಥರ ಫಿಲ್ ಮಾಡಿದ್ದೀವಲ್ವ ಆ ಥರ. ಈಗ ನೀವು ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನೀಗ ಇದನ್ನು ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಿಮಗಿಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನಾನು ಕೊನೆಯದಕ್ಕೆ ಮಾತ್ರ ಬೀಡ್ಸ್ ಹಾಕಿದ್ದೀನಿ. ಈ ಕಡೆದು ವಿತೌಟ್ ಬೀಡ್ಸ್ ಇದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ನಾನು ಫಸ್ಟಲ್ಲಿ ಕೂಡ ಹಾಕ್ಬೋದಿತ್ತು ಇಲ್ಲಿ ಬೀಡು, ಬಟ್ ನನಗೆ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ ನಾನು ಅಲ್ಲಿ ಹಾಕಲಿಲ್ಲ. ಒಂದು ಹಾಕಿನೂ ನೋಡಿದೆ, ಕೊನೆಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಸೊ ನೀವು ಅಲ್ಲಿ ಕೂಡ ಹಾಕ್ಕೊಳ್ಳಿ. ನಾವು 2 ಚೈನ್ ಏನು ಹಾಕ್ತೀವಲ್ವ 2 ಚೈನ್ ಹಾಕ್ದೇ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಆಮೇಲೆ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡಿ. ಈಗ ನಿಮಗೆ ಕುಚ್ಚು ಬೇಕಂದರೆ ನೋಡಿ ಎವ್ರಿ ಒಂದು ಪೆಟಲ್ ಆಗಿದ ತಕ್ಷಣ ಮಾಡ್ಕೋಬೇಡಿ. ಒಂದು ಸ್ಟೆಪ್ಪು ಒಂದು ಸೆಟ್ ಆಗಿದ ತಕ್ಷಣ ಸ್ಟಾರ್ಟ್ ಮಾಡಬೇಡಿ. 4 ಅಥವಾ 5 ಈ ಥರ ಫಿನಿಶ್ ಆದಮೇಲೆ ಆವಾಗ ಕುಚ್ಚಿಗೆ ಪ್ಲೇಸ್ ಬಿಟ್ಕೊಳ್ಳಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಕಂದರೆ ಇದು ಆಲ್ಮೋಸ್ಟು ಎಲ್ಲರೂ ವಿತೌಟ್ ಕುಚ್ಚಿಂದಾನೇ ಹಾಕ್ತಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೇಗೆ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ನಾವು 450 to 550ವರೆಗೂ ಚಾರ್ಜ್ ಮಾಡ್ಬೋದು. ಆಮೇಲೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ನಾವು ಹೆಚ್ಚು ಕಡಿಮೆ ನೋಡಿಕೊಂಡು ಒಂದು 50 ರೂಪಾಯಿನ ಚಾರ್ಜ್ನ ಮಾಡಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಡಿಸೈನ್ ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ಇದೇ ಥರ ಕೀಪ್ ಆನ್ ದ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.